ನಿಮ್ ಗಮನಕ್ಕಿರಲಿ, ಯಾವುದೇ ಕಾರ್ಯಕ್ರಮಗಳು ಅದು ಕೇಂದ್ರಕ್ಕೆ ಒಳಪಟ್ಟಿತ್ತು ಅಂತಂದ್ರೆ ಅವ್ರ ಅನುದಾನ ಅದರಲ್ಲಿ ಐತಪ್ಪ ಅಂತಂದ್ರೆ ನಮ್ಮ ತಾಲೂಕು ಅಥವಾ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗ ಯಾರು ಸಂಸದರು ಇರ್ತಾರೆ ಅವ್ರ ಫೋಟೋ ಮತ್ತು ಅವ್ರ ಹೆಸರನ್ನ ಅಲ್ಲಿ ಹಾಕುವಂತ ವ್ಯವಸ್ಥೆ ಆಗ್ಬೇಕು. ಒಂದ್ ವೇಳೆ ಹಾಕ್ಲಿಲ್ಲ ಅಂದ್ರೆ ದಯಮಾಡಿ ನಾನು ಕರೆಯಕ್ಕೆ ಹೋಗ್ಬೇಡಿ, ನೀವು ಹೋಗಿ ಅವ್ರ ಹತ್ರ ಹೋಗಿ ಅವ್ರದ್ದು ಡೇಟ್ ಅವ್ರ ಟೈಮ್ ಕೇಳ್ಕೊಂಡ್ ಬರ್ರಿ. ಅದ್ರ ಪ್ರಕಾರ ನಾವು ಸ್ವಲ್ಪ ಹೊಂದ್ಕೊಳ್ಳುವಂಥ ವ್ಯವಸ್ಥೆನ ಮಾಡಿಕೊಡ್ತೇನೆ. ಅದನ್ನ ಅವರಿಗೂ ನಾವು ಕೊಡ್ಬೇಕಾದ ಗೌರವ ಇರ್ತೈತಿ ಮತ್ತು ಅದೊಂದು ಪದ್ಧತಿ ಅಂತ ಇರುತ್ತೆ. ಅದನ್ನ ಬಿಟ್ಟು ಮಾಡೋಕತ್ರ ನಾನು ಸಣ್ಣ ಹೋಗ್ತೀನಿ, ಎಲ್ಲರೂ ಸಣ್ಣ ಹೋಗ್ತೀನಿ. ಅದಕ್ಕೆ ದಯಮಾಡಿ ಅಂತ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡ್ರಿ. ನೀವು ಯಾವುದೇ ಕಾರಣಕ್ಕೂ ನಮ್ಮ ರಾಜಕೀಯಕ್ಕೆ ಹೋಲಿಸ್ಬೇಡ್ರಿ. ನಮ್ಮನ್ನ ಇದೊಂದು ನಮ್ಮ ಒಂದು ವ್ಯವಸ್ಥೆ ಅಂತ ಐತಿ, ಗೊತ್ತಾಯ್ತಲ್ಲ. ಮತ್ತು ಅದ್ರಾಗ ವಿಶೇಷವಾಗಿ ನಮ್ಮ ತಂದೆಯವರು ಹಂಗೆ ನೋಡ್ಕೊಂಡು ಬಂದಾರ, ಅವರು ಹಂಗೆ ನೋಡ್ಕೊಂಡಾರ ಇಷ್ಟರು. ಅದು ಮಾಜಿ ಶಾಸಕರಾದಂಥ ಎಂ.ಕೆ. ಪಟೇಲ್ ಶೆಟ್ಟಿ ಸಾಹೇಬ್ರಾಗಿರ್ಬೋದು, ಗದ್ದಿಗೌಡ ಸಾಹೇಬ್ರಾಗಿರ್ಬೋದು, ಬಿ ಚುಮ್ಮನಕಟ್ಟೆಯವರಾಗಿರ್ಬೋದು, ಇವ್ರು 3 ಮಂದಿ ಬೇರೆ ಬೇರೆ ಪಕ್ಷ ಅಥವಾ ಇನ್ನೊಂದು ವಿಚಾರಗಳು ಇದ್ರೂ ಒಂದೇ ಕುಟುಂಬದ ತರ ಅದೀವಿ. ಅದಕ್ಕೆ ಮತ್ತೆ ಈ ರೀತಿ ಮಾಡೋದು ಸರಿ ಕಾಣಂಗಿಲ್ಲ. ನನ್ನಿಂದ ಮತ್ತೊಂದು ಹೊಸ ಪದ್ಧತಿ ಹಾಕಕ್ ಹೋಗ್ಬೇಡ್ರಿ. ಅದಕ್ಕೆ ನನ್ನನ್ನು ಸಣ್ಣ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ಮುಂದಿನ ದಿನ ಅಂದಾಗ ನೀವು ಆ ಕಾರ್ಯಕ್ರಮವನ್ನ ಅವ್ರ ಫೋಟೋ ಅವ್ರ ಡೇಟ್ ಕೇಳ್ಕೊರಿ, ಅವ್ರು ಯಾವಾಗ ಕೊಡ್ತಾರೋ ಅದಕ್ಕೆ ವ್ಯವಸ್ಥೆ ಮಾಡ್ರಿ. ಒಂದ್ ವೇಳೆ ಬರದೇ ಹೋದ್ರು ಕೂಡ ನಾವಿದ್ರೆ ನಾವು ಬರ್ತೀವಿ, ಇಲ್ಲ ಅಂತಂದ್ರೆ ನಮ್ಮ ಊರಿನ ಹಿರಿಯರು ಮತ್ತು ಸುತ್ತಮುತ್ತಲಿನ ಹಿರಿಯರನ್ನ ಕರೆಸಿ ಆ ಕಾರ್ಯಕ್ರಮವನ್ನ ಮಾಡುವಂತ ವ್ಯವಸ್ಥೆನ ಮಾಡ್ಕೊಡ್ರಿ. ಇದೇ ವಾರದಾಗ ಡೇಟ್ ಫಿಕ್ಸ್ ಮಾಡಿ ಸರ್. ಅವ್ರು ಕೇಳ್ಕೊರಿ ಇಲ್ಲ ಒಂದ್ಸಲ, ಯಾಕಂದ್ರೆ ಅವರು ಈಗ ಅಲ್ಲಿ ಅಧಿವೇಶನ ಎಲ್ಲ ನಡೆದೈತಿ. ಹಂಗಾಗಿ ನಾವು ಈ ಚಳಿಗಾಲದ ಅಧಿವೇಶನ ನಡೆದಾಗ ಅವ್ರು ಬರಲ್ಲ, ನಮ್ಗೆ ಗೊತ್ತು. ಸ್ವಲ್ಪ ಯಾವಾಗ ಬರ್ತಾ ಕೇಳ್ಕೊಂಡು ಅದನ್ನ ಮಾಡ್ರಿ. ಅವ್ರು ಪರ್ಮಿಷನ್ ಕೊಟ್ಟರು ಆ ಕೆಲಸವನ್ನ ಪ್ರಾರಂಭ ಮಾಡಕ್ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಮಾಡ್ಬೋದಲ್ಲ? ಓಕೆ. ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.